ರಾಜಕೀಯ ಮಾಡೋದಾದ್ರೆ ಚುನಾವಣೆಯಲ್ಲಿ ಮಾಡಿ ಈ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತದ್ದು. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾತನಾಡಿದ್ದಾರೆ, ಯಾಕೆ ಈ ಮಾತನ್ನ ಆಡಿದ್ದಾರೆ? ಹಾಗಿದ್ರೆ ಮೈಸೂರಿನಲ್ಲಿ ದಸರಾ ಉದ್ಘಾಟಿಸಿ ಸಿಎಂ ಭಾಷಣ, ಕುವೆಂಪು ಮಾತನ್ನ ಉಲ್ಲೇಖಿಸಿ ಸಿಎಂ ಈಗ ಮಾತನಾಡಿರುವಂತದ್ದು. ರಾಷ್ಟ್ರಕವಿ ಕುವೆಂಪು ಮಾತನ್ನ ನಾವು ಮರೆಯಬಾರದು. ಗುಡಿ, ಚರ್ಚು, ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ. ಕುವೆಂಪು ಅವರ ಆಶಯ ಸರ್ವ ಜನಾಂಗ ಶಾಂತಿಯ ತೋಟವಾಗಿ ರಾಜ್ಯವನ್ನ ಕಟ್ಟಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಕುವೆಂಪು ಅವರು ಆಶಯವನ್ನ ಪಟ್ಟಿದ್ರು. ಅವರ ಆಶಯದಂತೆ ನಾವು ಗುಡಿ, ಚರ್ಚು, ಮಸೀದಿಗಳನ್ನ ಬಿಟ್ಟು ಹೊರಬರಬೇಕು. ಚಾಮುಂಡಿ ಬೆಟ್ಟದ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಿಎಂ ಈಗ ಹೇಳಿಕೆಯನ್ನ ನೀಡುವಂತದ್ದು. ಮೈಸೂರು ದಸರಾ ಉದ್ಘಾಟಿಸಿ ತದನಂತರ ಭಾಷಣವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕುವೆಂಪು ಮಾತನ್ನ ಉಲ್ಲೇಖಿಸಿ ಸಿಎಂ ಈಗ ಭಾಷಣವನ್ನ ಮಾಡಿರುವಂತದ್ದು. ರಾಷ್ಟ್ರಕವಿ ಕುವೆಂಪು ಮಾತನ್ನ ನಾವು ಮರೆಯಬಾರದು. ಗುಡಿ, ಚರ್ಚು, ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ. ಕುವೆಂಪು ಅವರ ಆಶಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ರಾಜ್ಯವನ್ನ ಗಟ್ಟಿಗೊಳಿಸಬೇಕು. ಚಾಮುಂಡಿ ಬೆಟ್ಟದ ವೇದಿಕೆಯ ಕಾರ್ಯಕ್ರಮದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಕವಿ ಕುವೆಂಪು ಅವರ ಆಶಯದ ಮಾತುಗಳನ್ನ ಆಡಿದ್ದಾರೆ. ಮೈಸೂರಿನಲ್ಲಿ ದಸರಾ ಉದ್ಘಾಟಿಸಿ ತದನಂತರ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣವನ್ನ ಮಾಡಿ ಕುವೆಂಪು ಮಾತನ್ನ ಉಲ್ಲೇಖಿಸಿ ಸಿಎಂ ಅಲ್ಲಿ ಭಾಷಣ ಮಾಡಿರುವಂತದ್ದು. ರಾಷ್ಟ್ರಕವಿ ಕುವೆಂಪು ಮಾತನ್ನ ನಾವು ಎಂದಿಗೂ ಮರೆಯಬಾರದು. ಯಾಕಂದ್ರೆ ಗುಡಿ, ಚರ್ಚು, ಮಸೀದಿ ಇವೆಲ್ಲವನ್ನ ಬಿಟ್ಟು ನಾವು ಹೊರಗಡೆ ಬರಬೇಕು. ಕುವೆಂಪು ಅವರ ಆಶಯ ಕೂಡ ಇದೇ ಆಗಿದೆ. ಕುವೆಂಪು ಅವರ ಆಶಯ ಏನಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ನಿಟ್ಟಿನಲ್ಲಿ ಅವರು ನಮಗೆ ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ರಾಜ್ಯವನ್ನ ಗಟ್ಟಿಗೊಳಿಸಬೇಕು. ಚಾಮುಂಡಿ ಬೆಟ್ಟದ ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಕವಿ ಕುವೆಂಪು ಅವರ ಈ ಒಂದು ಸಾಲುಗಳನ್ನ ಇಟ್ಟುಕೊಂಡು ಭಾಷಣವನ್ನ ಮಾಡಿರುವಂತದ್ದು. ಇರಲಿ, ಯಾವುದೇ ಜಾತಿ ಇರಲಿ, ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಎಲ್ಲ ದೇವಸ್ಥಾನಗಳನ್ನ, ಚರ್ಚ್ಗಳನ್ನ, ಮಸೀದಿಗಳನ್ನ ಬಿಟ್ಟು ಬರ್ರಿ, ಮನುಷ್ಯರಾಗ್ರಿ ಅಂತ ಹೇಳಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಂದ್ರು. ನಾವು ಮತ್ತೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕಾ? ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕಾ? ಮಾಡಬಾರದು. ನಮ್ಮ ಸಂವಿಧಾನ ಅದನ್ನು ಹೇಳಿಲ್ಲ. ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮಾಜವನ್ನು ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಸಮ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಇದನ್ನೇ ನಾಡ ದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು. ಇದನ್ನೇ ದಸರಾದ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇದನ್ನ ನಾಡ ಹಬ್ಬ, ಜನರ ಹಬ್ಬ ಅಂತ ಕರೆಯೋದು. ನಾಡಿನ ಹಬ್ಬ, ಜನರ ಹಬ್ಬ. ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ, ಒಂದು ಜಾತಿಯವರ ಹಬ್ಬ ಅಲ್ಲ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಹಬ್ಬ. ಅದಕ್ಕೆ ಇದನ್ನು ಜಗದ್ವಿಖ್ಯಾತ ದಸರಾ ಅಂತ ಕರೆಯೋದು. ಜಗದ್ವಿಖ್ಯಾತ ದಸರಾ ಅಂತ ಕರೆಯೋದು. ನಾವು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳಾಡಿದ್ರು. ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಕ್ಕಾಗಲ್ಲ, ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ. ನಾವು ಇಲ್ಲಿವರೆಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ.